ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ರೆಟ್ರೋ ಟು ಮೆಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದು ಜರ್ನಿ ಆಫ್ ಕನ್ನಡ ಸಿನಿಮಾ. ನಾವಿವತ್ತು ಮಾತಾಡಕ್ಕೆ ಹೊರಟಿರುವಂಥ ಚಿತ್ರದ ಹೆಸರು ಕೃಷ್ಣ ಸುಧಾಮ. ಈ ಚಿತ್ರದ ಚಿತ್ರಕಥೆ ಸಂಭಾಷಣೆಯನ್ನು ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಮಾಡ್ತಾರೆ. ಈ ಚಿತ್ರದ ನಿರ್ದೇಶನವನ್ನು ಪ್ರಹ್ಲಾದ ಚಿತ್ರದ ಕೆ ಸುಬ್ರಹ್ಮಣ್ಯ ಅವರೇ ಈ ಚಿತ್ರಕ್ಕೂ ನಿರ್ದೇಶನ ಮಾಡ್ತಾರೆ. ಮತ್ತು ಇದು ಕಲೈವಾಣಿ ಪಿಕ್ಚರ್ಸ್ ಎಂಬ ಸಂಸ್ಥೆಯ ಅಡಿ ನಾಯ್ಡು ಕಲೈವಾಣಿಯವರು ಈ ಚಿತ್ರನ ಪ್ರೊಡ್ಯೂಸ್ ಮಾಡ್ತಾರೆ. ಈ ಚಿತ್ರದ ಸಂಗೀತಕ್ಕೆ ವಿಶೇಷವಾದ ಒಂದು ಪ್ರಶಂಸೆ ಸಿಗುತ್ತೆ. ಈ ಚಿತ್ರದ ಸಂಗೀತವನ್ನು ನೀಡಿದವರು ಪಾರ್ಥಸಾರಥಿಯವರು. ಮತ್ತು ಈ ಚಿತ್ರಕ್ಕೆ ಸುಧಾಮನ ಪಾತ್ರದಲ್ಲಿ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳೇ ಪಾತ್ರ ಮಾಡ್ತಾರೆ. ಜೊತೆಗೆ SD ಸುಬ್ಬಲಕ್ಷ್ಮಿಯವರು ಶ್ರೀಕೃಷ್ಣನ ಪಾತ್ರ ಮಾಡ್ತಾರೆ. ಅಂದರೆ ಮೊಟ್ಟ ಮೊದಲ ಬಾರಿಗೆ ಒಂದು ಹೆಣ್ಣು ಮಗಳು ಗಂಡು ವೇಷವನ್ನು ಹಾಕ್ತಾರೆ. ಅಂದರೆ ಇದಕ್ಕಿಂತ ಮುಂಚಿನ ಚಿತ್ರಗಳಲ್ಲಿ ಕೆಲವು ಚಿತ್ರಗಳಲ್ಲಿ ಹೆಣ್ಣು ಮಕ್ಕಳ ಪಾತ್ರವನ್ನು ಗಂಡಸರೇ ಮಾಡ್ತಿದ್ರು, ಅಥವಾ ನಾಟಕದಲ್ಲೂ ಹೆಣ್ಣು ಮಕ್ಕಳ ಪಾತ್ರವನ್ನು ಗಂಡಸರು ಮಾಡ್ತಿದ್ರು ಅಂತಾರೆ. ಈ ಚಿತ್ರದ ಮೂಲಕ SD ಸುಬ್ಬಲಕ್ಷ್ಮಿಯವರು ಕೃಷ್ಣನ ಪಾತ್ರ ಮಾಡಿ ಆ ಒಂದು ಚಾಲೆಂಜ್ನ ತಗೊಂಡು ತುಂಬಾ ಪ್ರಶಂಸೆಗೆ ಒಳಪಡ್ತಾರೆ. ಏನು ಅಂತಂದರೆ ಅವರ ನೃತ್ಯ ಹಾಗೂ ಗಾಯನ ಶ್ರೀಕೃಷ್ಣನಾಗಿ ತುಂಬ ಗಮನ ಸೆಳೆಯುತ್ತೆ. ಸೊ ಅವರಿಗೆ ತುಂಬಾ ಇದಕ್ಕೆ ಕ್ರಿಟಿಕಲ್ ಅಕ್ಲೈಮ್ ಸಿಗುತ್ತೆ. ಈ ಟೈಮ್ ಅಷ್ಟೊತ್ತಿಗೆ ತುಂಬಾ ವಿಮರ್ಶೆಗಳು ಬರೋಕ್ಕೆ ಶುರು ಆಗುತ್ತೆ. ಏನು ವಿಮರ್ಶೆಗಳು ಅಂತಂದರೆ, ಈಗ SD ಸುಬ್ಬಲಕ್ಷ್ಮಿಯವರ ಗಾಯನ ಹಾಗೂ ನೃತ್ಯ ಶೈಲಿ ತುಂಬ ಚೆನ್ನಾಗಿತ್ತು, ಶ್ರೀಕೃಷ್ಣ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡ್ರು, ತುಂಬ ಚೆನ್ನಾಗಿ ನಟನೆ ಮಾಡಿದ್ರು ಅಂತ ಬಂದರೆ, ಇನ್ನೊಂದು ಕಡೆ ವಿಮರ್ಶೆಯಲ್ಲಿ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ನಟನೆಯಲ್ಲಿ ಸೈ ಅನಿಸ್ಕೊಳ್ದೆ ಹೋದರೂ ಸಂಭಾಷಣೆಯಲ್ಲಿ ಜೈ ಅನಿಸ್ಕೊಂಡ್ರು ಅನ್ನೋ ಥರ ವಿಮರ್ಶೆನೂ ಬರುತ್ತೆ. ಈ ಚಿತ್ರ 11,000 ಅಡಿಯಷ್ಟು ರೀಲ್ ಉಳ್ಳಂಥ ಚಿತ್ರ. ಆದರೆ ವಿಮರ್ಶೆಯಲ್ಲಿ ಇನ್ನೊಂದು ಬರುತ್ತೆ. ಏನು ಅಂದರೆ, ಕೆ ಸುಬ್ರಹ್ಮಣ್ಯಂ ಅವರು ಈ ಫಿಲಮ್ನ ಡೈರೆಕ್ಟರ್ ಆಗಿರ್ತಾರೆ. ಅವರು 11,000 ಅಡಿಯಷ್ಟು ಉದ್ದ ಸ್ಕ್ರೀನ್ ಪ್ಲೇ ರೆಡಿ ಮಾಡ್ಕೊಂಡಿರಲಿಲ್ವೇನೋ. ಯಾಕೆಂದರೆ ಕೆಲವು ಪೋರ್ಷನಲ್ಲಿ ಏನೋ ಬೇಡದೇ ಇರೋಂಥವೂ ಏನೇನೋ ಸೇರಿಸಿದ್ದಾರೆ ಅನ್ನೋ ವಿಮರ್ಶೆನೂ ಬರುತ್ತೆ. ಆದರೆ ಸಿನಿಮಾಗೆ ಒಳ್ಳೆಯ ಹೆಸರು ಬರುತ್ತೆ ಮತ್ತು ಆ ಒಂದು ನೃತ್ಯ ಶೈಲಿ ಮತ್ತು ಹಾಡುಗಳು ತುಂಬ ಹೈಲೈಟ್ಸ್ ಆಗ್ತವೆ. ಈ ಚಿತ್ರದಲ್ಲಿ ಬರುವಂಥ ಕತೆ ಏನು ಅಂತಂದರೆ, ಇದು ಕೃಷ್ಣ ಸುಧಾಮನ ಕತೆ, ಅಂದರೆ ಕುಚೇಲನ ಕತೆ, ಎಲ್ಲರಿಗೂ ಗೊತ್ತಿರೋವಂಥ ವಿಷಯನೇ. ಏನು ಅಂದರೆ, ಶ್ರೀಕೃಷ್ಣ ಹಾಗೂ ಸುಧಾಮನ ಬಾಲ್ಯದ ಒಂದು ಸ್ನೇಹ. ಆನಂತರ ಕಾಲಕ್ರಮೇಣ ಅವನು ಸುಧಾಮ ಅನ್ನೋನು ಒಬ್ಬ ಬಡ ಬ್ರಾಹ್ಮಣ. ಕಾಲಕ್ರಮೇಣ ಏನಾಗುತ್ತೆ, ಅವನ ಹೆಂಡತಿ ಒಂದಿನ ಹೇಳ್ತಾಳೆ, ನಾವು ಇಷ್ಟು ಬಡತನದಲ್ಲಿದ್ದೀವಿ, ಶ್ರೀಕೃಷ್ಣ ಪರಮಾತ್ಮ ನಿನ್ನ ಗೆಳೆಯ ಸ್ನೇಹಿತ, ಅವ್ರ ಹತ್ರ ಹೋಗಿ ನಿನ್ನ ಕಷ್ಟಗಳನ್ನ ಹೇಳ್ಕೊಂಡು ಏನಾದರೂ ಸಹಾಯ ಕೇಳ್ಬೋದಲ್ಲ ಅಂದಾಗ, ಮನೆಯಲ್ಲಿರ್ತಕ್ಕಂಥ ಒಂದು ಹಿಡಿ ಅವಲಕ್ಕಿಯನ್ನು ಒಂದು ಬುತ್ತಿಯಾಗಿ ಕಟ್ಟಿಕೊಂಡು ಶ್ರೀಕೃಷ್ಣನ ಆಸ್ಥಾನಕ್ಕೆ ಬರ್ತಾನೆ. ದ್ವಾರಕಕ್ಕೆ ರಾಜನಾಗಿರುವಂಥ ಶ್ರೀಕೃಷ್ಣನ ಆಸ್ಥಾನಕ್ಕೆ ಬರ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ಕುಚೇಲನನ್ನು ಕಂಡು, ಸುಧಾಮನನ್ನು ಕಂಡು ತುಂಬ ಖುಷಿಪಟ್ಟು ಅವನ್ನ ಸ್ವಾಗತ ಮಾಡಿ, ಅವನ್ನ ಅರಮನೆಯ ಒಳಗೆ ಕರ್ಕೊಂಡೋಗಿ ಅವನ ಆರೈಕೆ ಮಾಡಿ, ಅವನಿಗೆ ಏನು ಬೇಕೋ ಎಲ್ಲ ಸೌಲಭ್ಯಗಳನ್ನ ಮಾಡಿಕೊಟ್ಟು ಎಲ್ಲ ಮಾಡಿ ಕೇಳ್ತಾನೆ. ಕೇಳಿದಾಗ ಸುಧಾಮ ಈ ಒಂದು ಕೃಷ್ಣನ ಗುಣವನ್ನು ನೋಡಿ ಏನೂ ಕೇಳಲ್ಲ, ಅವನ ಕಷ್ಟಗಳನ್ನ ಹೇಳಲ್ಲ. ಅಲ್ಲಿಂದ ಏನು ಮಾಡ್ತಾನೆ, ಅವಲಕ್ಕಿಯನ್ನು ತಂದಿದ್ದನ್ನ ಕೃಷ್ಣಂಗೆ ಕೊಡ್ತಾನೆ. ಕೃಷ್ಣ ಅವಲಕ್ಕಿಯನ್ನು ಸವಿತಾನೆ. ಅದಾದ ನಂತರ ಭೋಜನ ಇದೆಲ್ಲ ಆಗತ್ತೆ. ಆದ ನಂತರ ಏನೂ ಹೇಳ್ದಲ್ಲೇ ಸುಧಾಮ ಹಿಂದಿರುಗ್ತಾನೆ. ಆದರೆ ಹಿಂದಿರುಗಿ ನೋಡಿದಾಗ ಅವನ ಕಷ್ಟಗಳು, ಅವನ ಬಡತನ ಎಲ್ಲ ನಿರ್ಮೂಲನೆ ಆಗಿಬಿಟ್ಟಿರುತ್ತೆ. ಅಂದರೆ ಅವನ ಹೆಂಡತಿ ಎಲ್ಲ ಇರುವಂಥ ಮನೆ ಎಲ್ಲ ದೊಡ್ಡ ಅರಮನೆ ಥರ ಆಗಿ ಅವ್ರಿಗೆಲ್ಲ ಥರ ವಸತಿ ಸೌಲಭ್ಯಗಳು ಆಗಿರುತ್ತೆ. ಅಂದರೆ ಕೃಷ್ಣ ತನ್ನ ಗೆಳೆಯ ಏನು ಹೇಳದೆ ಹೋದ್ರೂ ಗೆಳೆಯನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅನುಗ್ರಹ ಮಾಡಿರ್ತಾನೆ ಅನ್ನೋದೇ ಈ ಚಿತ್ರದ ಕಥೆ. ಈ ಚಿತ್ರದಲ್ಲಿ 2 ಹಾಡುಗಳು ಫೇಮಸ್ ಆಗಿರ್ತವೆ. ಇದಿಗೋ ಕಂಡೆನು ಅಂತ ಒಂದು ಹಾಡಾದರೆ, ಯದುಕುಲ ನಂದನ ಅಂತ ಇನ್ನೊಂದು ಹಾಡು ತುಂಬ ಫೇಮಸ್ ಆಗಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಚಿತ್ರದ ಜೊತೆ ನಿಮ್ಮ ಜೊತೆ ಕಾಣಿಸ್ಕೋತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್.